ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಅಷ್ಟೇ ಅಲ್ಲದೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ನೋಡುವುದಕ್ಕಿಂತ ಪೂರ್ವದಲ್ಲಿ ನಾವೆಲ್ಲರೂ ಈ ತಿಂಗಳಲ್ಲಿ ಎಷ್ಟು ಸಂಭ್ರಮದಿಂದಿದ್ದೇವೆ, ಎಷ್ಟು ಸಡಗರದಿಂದಿದ್ದೇವೆ, ಎಷ್ಟು ಆನಂದದಿಂದಿದ್ದೇವೆ. ಯೇಸು ಸ್ವಾಮಿ ಹುಟ್ಟಿದ ದಿನಕ್ಕೋಸ್ಕರ ನಾವು ಎದುರು ನೋಡುವವರಾಗಿದ್ದೇವೆ ಎನ್ನುವಂಥದ್ದನ್ನು ಆಲೋಚಿಸಿಕೊಳ್ಳುವವರಾಗಿರೋಣ. ನಿಜವಾಗಿಯೂ ದೇವರು ಈ ಲೋಕಕ್ಕೆ ಬಂದಿರುವಂಥ ವಿಷಯವನ್ನು ಅಥವಾ ಹುಟ್ಟಿ ಬಂದಿರುವಂಥ ದಿನಕ್ಕಾಗಿ ನಾವು ಸಂತೋಷದಿಂದ ಎದುರು ನೋಡ್ತಾ ಇದ್ದೇವೆ. ಈ ದಿನದ ದೇವರ ವಾಕ್ಯದ ಶೀರ್ಷಿಕೆ ವರಪುತ್ರ ಜನನದ ಗುರುತನ್ನು ಮುಂತಿಳಿಸಿದ್ದು ಎಂದು. ಇದು ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ, ಅದರ ತಲೆಯ ಬರಹದಲ್ಲಿ ಬರೆಯಲ್ಪಟ್ಟಿದೆ. ವರಪುತ್ರ ಜನನದ ಗುರುತನ್ನು ಮುಂತಿಳಿಸಿದ್ದು ಎಂದು. ಯೆಶಾಯ ಪ್ರವಾದಿಯು 700 ವರ್ಷಗಳ ಮೊದಲೇ, ಅಂದರೆ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮೊದಲೇ 700 ವರ್ಷಗಳ ಹಿಂದೆ ಆತನ ಜನನವನ್ನು ಮುಂತಿಳಿಸಿದ್ದಾನೆ ಎನ್ನುವಂಥ ವಿಷಯವನ್ನು ಇವತ್ತು ನೋಡ್ಕೊಳ್ಳೋಣ. ಯೆಶಾಯ 7ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ: ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎಂದು. ಒಬ್ಬ ಕನ್ನಿಕೆ, ಮದುವೆಯಾಗದ ಹುಡುಗಿ, ಪುರುಷನನ್ನು ಅರಿಯದ ಕನ್ಯೆ, ಪರಿಶುದ್ಧಾತ್ಮನ ನೆರಳು ಆಕೆ ಮೇಲೆ ಬಿದ್ದು ಆಕೆ ಬಸುರಾಗಿ ಒಬ್ಬ ಮಗನನ್ನು ಹೆರುವಳು. ಆಕೆ ಯಾವ ಪುರುಷನ ಸಂಕಲ್ಪ ಮಾಡಲಿಲ್ಲ. ಆಕೆಗೆ ಪವಿತ್ರಾತ್ಮನ ನೆರಳು ಆಕೆ ಮೇಲೆ ಬಿದ್ದು ಆಕೆ ಗರ್ಭಧಾರಣೆಯನ್ನು ಮಾಡಿದಳು ಎನ್ನುವಂಥದ್ದು ನಾವು ನೋಡೋರಾಗಿದ್ದೇವೆ. ಕನ್ಯೆ ಗರ್ಭಿಣಿಯಾಗಿರುವಂಥ ವಿಷಯ ಅದ್ಭುತವಾಗಿದೆ. ಕನ್ಯೆ ಗರ್ಭಿಣಿ, ಈಗಿನ ಕಾಲದಲ್ಲಿ ಕನ್ಯೆ ಗರ್ಭಿಣಿಯಾದರೆ ಜನರೆಲ್ಲ ಎಷ್ಟೊಂದು ತಪ್ಪುಗಳು, ಅಪರಾಧಗಳು ಆಕೆ ಮೇಲೆ ಹೊರಿಸ್ತಾರೆ. ನಿಜವಾಗಲು, ಏಕೆಂದರೆ ಪುರುಷನನ್ನು ಅರಿಯದೆ ಮಕ್ಕಳ ಹಡೆಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂಥದ್ದು ಈ ಬೈಬಲ್ ಪ್ರೂವ್ ಮಾಡಿ ತೋರಿಸಿದೆ. ಆದರೆ ಇಲ್ಲಿ ಒಬ್ಬ ಕನ್ಯೆ, ಪುರುಷನನ್ನು ಅರಿಯದೇ ಇರುವಂಥ ಕನ್ಯೆ ಅದ್ಭುತವಾಗಿ ಜನನ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಪವಿತ್ರಾತ್ಮನ ನೆರಳು ಆಕೆ ಮೇಲೆ ಬಿದ್ದು ಆಕೆ ಗರ್ಭ ಧರಿಸಿದಳು. ಅದಕ್ಕೋಸ್ಕರ ಇದು ಈ ಲೋಕಕ್ಕೆಲ್ಲ ಆಶ್ಚರ್ಯವನ್ನುಂಟು ಮಾಡುವಂಥದ್ದಾಗಿದೆ. ಯೇಸು ಸ್ವಾಮಿ ಹುಟ್ಟುವುದಕ್ಕೆ 700 ವರ್ಷಗಳ ಮೊದಲೇ ಯೆಶಾಯ ಪ್ರವಾದಿಯು ಇದನ್ನು ನುಡಿದಿರುವಂಥದ್ದನ್ನು ನಾವು ನೋಡುವರಾಗಿದ್ದೇವೆ. ಯೆಶಾಯ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ರಲ್ಲಿ ಇದನ್ನು ನಾವು ನೋಡಿದ್ದೇವೆ. 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇಮ್ಮಾನುವೇಲ್ ಅಂತ ಹೆಸರಿಡಬೇಕು ಅಂತ ಇದರಲ್ಲಿ ನೋಡಿದ್ವಿ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ, ದೇವರು ನಮ್ಮ ಜೊತೆ ಇದ್ದಾನೆ. ನಾವೆಲ್ಲಿ ಹೋದರೂ, ಬಂದರು, ಕೂತರು, ನಿಂತರು, ನಾವೆಲ್ಲಿ ಬಚ್ಚಿಟ್ಟುಕೊಂಡರು, ಬಂಡೆಯ ಸಂದುಗಳಲ್ಲಿ ಬಚ್ಚಿಟ್ಟುಕೊಂಡರು, ಸಮುದ್ರದ ಆಳದಲ್ಲಿ ನಾವು ಹೋದರೂ, ಕತ್ತಲೆ ಕೋಣೆಯಲ್ಲಿ ನಾವು ಕೂತ್ಕೊಂಡ್ರು ಕೂಡ ದೇವರು ನಮ್ಮನ್ನು ನೋಡುವಾತನಾಗಿದ್ದಾನೆ, ನಮ್ಮ ಜೊತೆ ಇರುವಾತನಾಗಿದ್ದಾನೆ. ಯಾರ್ಯಾರು ಆತನನ್ನು ನಂಬಿದಾರೋ ಅವರ ಜೊತೆ ಇರುವಾತನಾಗಿದ್ದಾನೆ. ಲೋಕದ ಜನರ ಜೊತೆ ಇರುವುದಕ್ಕೋಸ್ಕರ ಆತನು ಇಮ್ಮಾನುವೇಲನಾಗಿ ಲೋಕಕ್ಕೆ ಬಂದಿದ್ದಾನೆ. 9ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ: ಯೇಸು ಸ್ವಾಮಿಗೆ ರಕ್ಷಕ ಇಮ್ಮಾನುವೇಲ್ ಅಂತ ಹೆಸರುಂಟು. ಇನ್ನೂ ಅನೇಕ ಹೆಸರುಗಳನ್ನು ಕೂಡ ಆತನಿಗೆ ಇರುವುದನ್ನು ನಾವು ಇಲ್ಲಿ ನೋಡುವವರಾಗಿದ್ದೇವೆ. 9ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಗು ನಮಗಾಗಿ ಜನಿಸಿದೆ ಅಷ್ಟೇ. ಒಂದು ಮಗು, ಅದೇ ಯೇಸು ಕ್ರಿಸ್ತನು. ನಮಗಾಗಿ, ಲೋಕಕ್ಕಾಗಿ, ಲೋಕದ ಜನರಿಗಾಗಿ ಆತನು ಜನಿಸಿ ಬಂದಿದ್ದಾನೆ. ಒಂದು ಮಗು ನಮಗಾಗಿ ಜನಿಸಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ವರ, ಬಹುಮಾನ.
ಈ ಲೋಕಕ್ಕೆ ಬಹುಮಾನವನ್ನು ತೆಗೆದುಕೊಂಡು ಅಥವಾ ಬಹುಮಾನವಾಗಿ ಈ ಲೋಕಕ್ಕೆ ಬಂದವನು. ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಯಾವ ಆಡಳಿತ? ಅಂತ್ಯವಿಲ್ಲದ ರಾಜ್ಯಕ್ಕೆ ಆಡಳಿತವನ್ನು ಮಾಡುವುದಕ್ಕೋಸ್ಕರ ಆತನಿಗೆ ಈ ಹೆಸರು ಬಂತು. ಆತನ ಬಾಹುವಿನ ಮೇಲಿರುವುದು. ಈ ಪ್ರಪಂಚದ ಆಡಳಿತವು ಯೇಸು ಕ್ರಿಸ್ತನ ಬಾಹುವಿನ ಮೇಲಿರುವುದು, ಆತನ ಭುಜದ ಮೇಲಿರುವುದು, ಆತನ ಮೇಲೆ ಅದು ಭಾರವಾಗಿರುವುದು. ಅಂದರೆ ಅದನ್ನು ಆಳುವಾತನಾಗಿದ್ದಾನೆ ಎನ್ನುವಂಥದ್ದು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು ಯೇಸು ಕ್ರಿಸ್ತನು. ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ನೋಡುವಾಗ ಎಷ್ಟೊಂದು ಅದ್ಭುತಗಳನ್ನು ಮಾಡಿದನು. ಏಸು ಹುಟ್ಟಿರುವಂಥದ್ದೇ ಎಷ್ಟು ಅದ್ಭುತವಾಗಿದೆ, ಎಷ್ಟು ವಿಚಿತ್ರವಾಗಿದೆ. ಯಾರ ಬುದ್ಧಿಗೂ ನಿಲುಕದ ರೀತಿಯಿಂದ ಹುಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಯೋರ್ದಾನ್ ಹೊಳೆಯನ್ನು ತನ್ನ ಜನರಿಗೆ ದಾಟಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಕಾಯಿಲೆ ಕಷ್ಟಗಳನ್ನು ವಾಸಿ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಸತ್ತವರನ್ನು ಎಬ್ಬಿಸಿರುವಂಥದ್ದನ್ನು ನೋಡ್ತೇವೆ. ಏಸು ತಾನೇ ಸ್ವತಃ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನವಾಗಿ ಎದ್ದದ್ದನ್ನು ನೋಡ್ತೇವೆ. ಎಲ್ಲ ಅದ್ಭುತಗಳು. ಆತನು ಅದ್ಭುತ ಸ್ವರೂಪನಾಗಿ ಈ ಲೋಕಕ್ಕೆ ಬಂದಾತನಾಗಿದ್ದಾನೆ. ಆಲೋಚನಕರ್ತನು. ಆತನ ಆಲೋಚನೆಗಳು ಉನ್ನತೋನ್ನತವಾಗಿವೆ. ಆತನ ಆಲೋಚನೆ ಮುಂದೆ ನಮ್ಮ ಆಲೋಚನೆ ಧೂಳಾಗಿದೆ, ಶೂನ್ಯವಾಗಿದೆ. ಈ ಪ್ರಪಂಚವನ್ನು ಬರೀ ಬಾಯಿ ಮಾತಿನಿಂದ ಸೃಷ್ಟಿಸಿರುವಂಥ ದೇವರ ಆಲೋಚನೆಗಳು ಎಷ್ಟು ಉನ್ನತವಾಗಿವೆ, ಎಷ್ಟು ದೊಡ್ಡವುಗಳಾಗಿವೆ. ಆತನ ಸೃಷ್ಟಿಸಿರುವಂಥವುಗಳಲ್ಲಿ ನಾವು ಸೃಷ್ಟಿ ಮಾಡುವುದಕ್ಕೆ ಮನುಷ್ಯನಿಂದ ಸಾಧ್ಯವೇ ಇಲ್ಲ. ಜೀವ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಜೀವ ತೆಗೆಯೋರಾಗಿದ್ದೇವೆ, ಆದರೆ ಜೀವ ಕೊಡೋರಲ್ಲ ನಾವು. ಆದರೆ ದೇವರು ಯೇಸು ಕ್ರಿಸ್ತನು ಆಲೋಚನಕರ್ತನಾಗಿದ್ದು ಪ್ರತಿಯೊಂದೊಂದನ್ನೆಲ್ಲ ಆಲೋಚನೆ ಮಾಡಿ ಆಕಾಶವನ್ನು, ಅದರಲ್ಲಿರುವುದೆಲ್ಲವನ್ನು, ಭೂಮಿಯನ್ನು, ಅದರಲ್ಲಿರುವುದೆಲ್ಲವನ್ನೂ ಸೃಷ್ಟಿ ಮಾಡಿರುವಂಥ ಆಲೋಚನಕರ್ತನು ಆತನಾಗಿದ್ದಾನೆ. ಪರಾಕ್ರಮಿಯಾದ ದೇವರು. ಆತನು ಪರಾಕ್ರಮದಿಂದ ಯುದ್ಧ ಮಾಡುವಾತನಾಗಿದ್ದಾನೆ. ಪರಾಕ್ರಮದಿಂದ ಜಯವನ್ನು ಗಳಿಸುವಾತನಾಗಿದ್ದಾನೆ. ಪರಾಕ್ರಮದಿಂದ ಸೈತಾನನನ್ನು ತನ್ನ ಕಾಲು ಕೆಳಗೆ ಹಾಕಿ ತುಳಿಯುವಾತನಾಗಿದ್ದಾನೆ. ಪರಾಕ್ರಮದಿಂದ ಆ ಸೈತಾನನನ್ನು ನರಕಕ್ಕೆ ದೊಬ್ಬುವಾತನಾಗಿದ್ದಾನೆ. ಆತನು ಬಹಳ ದೊಡ್ಡ ಪರಾಕ್ರಮಶಾಲಿಯಾಗಿರುವುದರಿಂದ ಆತನಿಗೆ ಇದು ಹೆಸರು ಬಂತು ಎನ್ನುವಂಥದ್ದು. ನಿತ್ಯನಾದ ತಂದೆ. ಯಾವಾಗ ಈ ಸೃಷ್ಟಿಸಲ್ಪಟ್ಟಿತೋ ಯಾವಾಗ ಮನುಷ್ಯನು ಸೃಷ್ಟಿಸಲ್ಪಟ್ಟನೋ ಆವಾಗಿನಿಂದ ಆ ದೇವರು ಪ್ರತಿದಿನ ಮನುಷ್ಯನೊಂದಿಗೆ ಇರುವಾತನಾಗಿದ್ದಾನೆ. ಆದಿಕ್ಕಿಂತ ಮೊದಲು ಸನಾತನ ದೇವರಾಗಿರುವಂಥ ಯೇಸು ಆತನಿಗೆ ಅಂತ್ಯವಿಲ್ಲದ ರಾಜ್ಯ ಆಳುವಾಗ ಆತನು ನಿತ್ಯವೂ ಜೀವಿಸುವಾತನಾಗಿದ್ದಾನೆ. ನಿತ್ಯವೂ ಇರುವಾತನಾಗಿದ್ದಾನೆ. ಆತನಿಗೆ ಅಂತ್ಯವೇ ಇಲ್ಲ. ಆತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಎಂದು ಸತ್ಯವೇದ ತಿಳಿಸ್ತದೆ. ಆತನಿಗೆ ಅಂತ್ಯವಿಲ್ಲ. ಪ್ರತಿದಿನ ನಿರಂತರ ಇರುವಂಥ ದೇವರಾಗಿದ್ದಾನೆ. ನಿತ್ಯನಾದ ತಂದೆ. ಒಂದು ದಿನ ಇದ್ದು ಸೂರ್ಯ ಒಂದು ದಿನ ಹುಟ್ಟುವುದು ಮುಳುಗುವುದು ಬಿಡುವುದಿಲ್ಲ. ಆದರೆ ಆ ಸೂರ್ಯ ಒಂದು ದಿವಸ ಉದುರಿ ಹೋಗ್ತಾನೆ. ಆ ಚಂದ್ರ ಉದುರಿ ಹೋಗ್ತಾನೆ, ಆ ನಕ್ಷತ್ರಗಳು ಉದುರಿ ಹೋಗ್ತವೆ. ಆದರೆ ಯೇಸು ಸ್ವಾಮಿ ಮಾತ್ರ ನಿತ್ಯವಾಗಿ ಇರುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ್ಯ. ಏಕೆಂದರೆ ಆತನಿಗೆ ನಿತ್ಯನಾದ ತಂದೆ ಎಂದು ಹೆಸರು ಬಂದಿದೆ. ಆಮೇಲೆ ಸಮಾಧಾನದ ಪ್ರಭು ಯೇಸು ಸ್ವಾಮಿ ಈ ಲೋಕಕ್ಕೆ ಕೂಸಾಗಿ ಬಂದು ಜನರನ್ನು ರಕ್ಷಿಸುವುದಕ್ಕೋಸ್ಕರ ಬಂದಿದ್ದಾನೆ. ಇಮ್ಮಾನುವೇಲನಾಗಿ ಬಂದಿದ್ದಾನೆ. ಈ ಲೋಕದ ಜನರಿಗೆ ಶಾಂತಿಯನ್ನು, ಸಮಾಧಾನವನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ. ದೇವದೂತರು ಕುರುಬರ ಹತ್ರ ಹೋಗಿ ನಿಮಗೆ ಸಮಾಧಾನವಾಗಲಿ, ಹೆದರಬೇಡಿರಿ, ನಿಮಗೆ ಸಮಾಧಾನವಾಗಲಿ ಅಂತ ಹೇಳ್ತಾ ಇದ್ದಾರೆ. ನಮಗೂ ದೇವರು ಸಮಾಧಾನವನ್ನು, ಲೋಕದ ಜನರಿಗೂ ಸಮಾಧಾನವನ್ನು ಕೊಡೋದಕ್ಕೆ ಬಂದಿದ್ದಾನೆ. ಅಶಾಂತಿ, ಅಸಮಾಧಾನವನ್ನು ತೊಲಗಿಸಿ ಬಿಡೋದಕ್ಕೋಸ್ಕರ ಬಂದಿದ್ದಾನೆ. ಯೇಸು ಸ್ವಾಮಿ ಹೆಸರು ಸಮಾಧಾನದ ಪ್ರಭು ಎಂಬುವು ಅವನ ಹೆಸರುಗಳು ಎನ್ನುವಂಥದ್ದು ನಾವು ಸತ್ಯವೇದದಲ್ಲಿ ನೋಡೋರಾಗಿದ್ದೇವೆ. ಯೆಶಾಯ ಲೂಕನು ಬರೆದ ಸುವಾರ್ತೆ ಯೆಶಾಯ 9ನೇ ಅಧ್ಯಾಯ 2ನೇ ವಚನದಲ್ಲಿ ಇನ್ನೊಂದು ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಯೇಸು ಸ್ವಾಮಿ ಬೆಳಕಾಗಿ ಲೋಕಕ್ಕೆ ಬಂದಿದ್ದಾನೆ. ಕತ್ತಲೆಯಲ್ಲಿರುವಂಥ ಈ ಪ್ರಪಂಚಕ್ಕೆ, ಕತ್ತಲೆಯಲ್ಲಿರುವಂಥ ಈ ಲೋಕಕ್ಕೆ, ಪಾಪದಲ್ಲಿರುವಂಥ ಈ ಲೋಕಕ್ಕೆ ಬೆಳಕನ್ನು
ಕೊಡುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬೆಳಕಾಗಿ ಬಂದನು ಎನ್ನುವಂಥದ್ದು ನಾವು ನೋಡೋರಾಗಿದ್ದೇವೆ. ಯೇಸು ರಕ್ಷಕ ಬೆಳಕಾಗಿ ಲೋಕಕ್ಕೆ ಬಂದಿದ್ದಾನೆ. ಕತ್ತಲೆಯನ್ನು ಹೊಡೆದೋಡಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಕತ್ತಲೆ ಜೀವಿತದಿಂದ ತೆಗೆದು ಹಾಕುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ತಾನೇ ಬೆಳಕಾಗಿ ಬಂದಿದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂದು ನಾವು ಯೋಹಾನನ 1 ಯೋಹಾನ 1 ನಾವು ನೋಡುವರಾಗಿದ್ದೇವೆ. ಆತನು ಬೆಳಕಾಗಿ ಲೋಕಕ್ಕೆ ಬಂದನು ಎನ್ನುವಂಥದ್ದು ನಾವು ಇಲ್ಲಿ ನೋಡುವರಾಗಿದ್ದೇವೆ. ಆ ಬೆಳಕು ಕತ್ತಲೆಯು ಆ ಬೆಳಕಿನ ಹತ್ತಿರ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಆ ಬೆಳಕಿನಿಂದ ಕತ್ತಲೆಯು ಓಡಿ ಹೋಗುವಂಥದ್ದಾಗಿದೆ. ಯೋಹಾನ 1:1 ಈ ರೀತಿಯಾಗಿ ಹೇಳ್ತದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲದನ್ನು ಮುಸುಕುವುದಿಲ್ಲ. ಆ ಬೆಳಕಿನಲ್ಲಿ ಜೀವ ಇತ್ತಂತೆ. ಆ ಜೀವ ಈ ಲೋಕಕ್ಕೆ ಬಂತು. ಅದು ಯಾವಾಗಲೂ ಪ್ರಕಾಶಿಸುವಂಥ ಬೆಳಕು, ಹೊಳೆಯುವಂಥ ಬೆಳಕು. ಆ ಬೆಳಕಿನ ಮುಂದೆ ಬೇರೆ ಯಾವ ಬೆಳಕು ದೊಡ್ಡದಲ್ಲ. ಅದನ್ನು ಆ ಬೆಳಕಿಗೆ ಬೇರೆ ಯಾವುದು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ, ಮುಸುಕುವುದಕ್ಕೆ ಸಾಧ್ಯವಿಲ್ಲ. ಅದು ಯಾವತ್ತೂ ಮಸುಕಾಗಿ ಕಾಣುವಂಥದ್ದಲ್ಲ, ಅದು ಬ್ರೈಟ್ನೆಸ್ ಹೆಚ್ಚಾಗಿ ಅದರಲ್ಲಿ ಇರುವಂಥದ್ದಾಗಿದೆ. ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿ ಬಂದೆನು. ಕತ್ತಲೆಯಲ್ಲಿರುವಂಥ ಜನರಿಗೆ ಬೆಳಕನ್ನು ಕೊಡೋದಕ್ಕೋಸ್ಕರ ಬಂದನಂದ್ರ ಅರ್ಥ, ಪಾಪದಲ್ಲಿರುವಂಥ ಜನರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎನ್ನುವಂಥದ್ದು ನಾವಿಲ್ಲಿ ನೋಡೋರಾಗಿದ್ದೇವೆ. ಎಷ್ಟು ಚೆನ್ನಾಗಿ ದೇವರು ನಮಗೆ ಬೆಳಕನ್ನು ಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ಬೆಳಕಾಗಿ ಲೋಕಕ್ಕೆ ಬಂದಿದ್ದಾನೆ. ಮತ್ತು ನಮ್ಮ ಪಾಪದಲ್ಲಿ ನಡೆಯಲಿಕ್ಕಿರುವಂಥ ಎಲ್ಲ ಪಾಪದ ಕೆಲಸಗಳನ್ನು ಬಿಡಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ ಎನ್ನುವಂಥದ್ದನ್ನು ನಾವು ನೋಡುವುದಾದರೆ, ಆತನು ಕೂಸಾಗಿ ಯಾಕೆ ಬಂದನು ಎನ್ನುವಂಥ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ದೊರೆಯುವಂಥದ್ದಾಗಿದೆ. ಲೂಕ 1ನೇ ಅಧ್ಯಾಯ ಲೂಕ 1ನೇ ಅಧ್ಯಾಯ 79ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ನಡೆಸುವನು. ಕತ್ತಲಲ್ಲಿರುವ ಜನರಿಗೆ ಬೆಳಕನ್ನು ಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ ಎನ್ನುವಂಥದ್ದು. ಯೇಸು ಸ್ವಾಮಿ ಕೂಸಾಗಿ ಲೋಕಕ್ಕೆ ಬಂದು ಯಾವ ರೀತಿಯಿಂದ ಬಂದಿದ್ದಾನೆ? ಕೂಸಾಗಿ ಲೋಕಕ್ಕೆ ಬಂದಿದ್ದಾನೆ. ಎಷ್ಟು ವರ್ಷಗಳ ಹಿಂದೆ ಇದು ಹೇಳಲ್ಪಟ್ಟಿತ್ತು? ಇದು ಯೇಸು ಸ್ವಾಮಿ ಹುಟ್ಟುವುದಕ್ಕೆ 700 ವರ್ಷಗಳ ಹಿಂದೆ ಹೇಳಲ್ಪಟ್ಟಿತು. ಯಾರ ಮೂಲಕವಾಗಿ ಹೇಳಲ್ಪಟ್ಟಿತ್ತು? ಯೆಶಾಯನಿಂದ ಹೇಳಲ್ಪಟ್ಟಿತ್ತು, ಯೆರೆಮೀಯನಿಂದ ಹೇಳಲ್ಪಟ್ಟಿತು, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳ ಮೂಲಕವಾಗಿ ಹೇಳಲ್ಪಟ್ಟಿತು ಎನ್ನುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸ 5ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಯಾವ ಹಿಂದಿನ ಕಾಲ ಅಂದರೆ ಯಾವ ಕಾಲ? ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ನೀವು ಕತ್ತಲೆಯಾಗಿದ್ದೀರಿ. ಅಂದರೆ ನಾವು ರಕ್ಷಣೆ ಹೊಂದೋದಕ್ಕಿಂತ ಪೂರ್ವದಲ್ಲಿ ಆಗಿದ್ದೇವೆ, ಕತ್ತಲೆಯಲ್ಲಿದ್ದೇವೆ ಎನ್ನುವಂಥ ಮಾತನ್ನು ಇದು ತಿಳಿಸುವಂಥದ್ದಾಗಿದೆ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಕ್ರಿಸ್ತನಲ್ಲಿ ಯಾರ್ಯಾರು ಇರ್ತಾರೋ ಅವರು ಬೆಳಕಾಗಿರ್ತಾರೆ. ಕ್ರಿಸ್ತನಲ್ಲಿ ಇಲ್ಲದವರು ಕತ್ತಲೆಯಾಗಿರ್ತಾರೆ. ಅದಕ್ಕೆ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಹುಟ್ಟಿ ಬರೋದಕ್ಕಿಂತ ಪೂರ್ವದಲ್ಲಿ ಕತ್ತಲೆಯ ಜೀವಿತ ನಮ್ಮದಾಗಿತ್ತು. ಆದರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದು ನಮಗೋಸ್ಕರ ರಕ್ತ ಸುರಿಸಿದ ನಂತರ ನಾವು ನಮ್ಮ ಪಾಪಗಳನ್ನು ಆತನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟವರಾದ ಮೇಲೆ ನಾವು ಬೆಳಕಿನವರಾಗಿದ್ದೇವೆ. ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಬೆಳಕಿನವರಾಗಿದ್ದೀರಿ ಎಂದು ದೇವರ ವಾಕ್ಯ ತಿಳಿಸ್ತದೆ. ಯಾರ್ಯಾರು ಯೇಸು ಕ್ರಿಸ್ತನಲ್ಲಿದ್ದಾರೆ ಅವರೆಲ್ಲ ಬೆಳಕಿನಲ್ಲಿದ್ದಾರೆ.
ಯೇಸು ಸ್ವಾಮಿ ಬೆಳಕಾಗಿದ್ದಾನೆ. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ಬೆಳಕಾಗಿದ್ದೀರಿ ಅಂತ ನಮಗೂ ಕೂಡ ದೇವರು ಹೇಳಿರುವಂಥ ವಿಷಯವನ್ನು ನಾವು ಸತ್ಯವೇದದಲ್ಲಿ ನೋಡುವರಾಗಿದ್ದೇವೆ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದುಕೊಂಡು ಬೆಳಕಾಗಿದ್ದೀರಿ ಅಂತ ನಾವು ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಮತ್ತು 9ನೇ ವಚನದಲ್ಲಿ ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನವರು ಯಾವ ರೀತಿಯಿಂದ ನಡೆದುಕೊಳ್ತಾರೆ, ಕತ್ತಲೆಯವರು ಯಾವ ರೀತಿಯಿಂದ ನಡೆದುಕೊಳ್ತಾರೆ. ಪಾಪ ಮಾಡುವಂಥವರೆಲ್ಲ ಕತ್ತಲೆಯಲ್ಲೇ ಕೆಲಸ ಮಾಡುವಂಥದ್ದು. ಕಳ್ಳತನ ಮಾಡೋರಿಗೆ ನೋಡ್ರಿ, ಹೊಲಸು ಕೆಲಸ ಮಾಡೋರಿಗೆ ನೋಡ್ರಿ, ಮೋಸ ಮಾಡೋರಿಗೆ ನೋಡ್ರಿ, ಎಲ್ಲ ಕತ್ತಲೆಯಲ್ಲಿ ನಡೆಯುವಂಥ ಕೆಲಸ. ಆದರೆ ಕತ್ತಲೆ ಇನ್ನೊಂದು ಏನಕ್ಕೆ ಸೂಚನೆಯಾಗಿದೆ ಅಂದರೆ ಪಾಪಕ್ಕೆ ಸೂಚನೆಯಾಗಿದೆ. ಬೆಳಕಿನಲ್ಲಿ ಇದ್ದುಕೊಂಡು ನಡೆಯಿರಿ ಅಂತಂದರೆ ಯೇಸು ಸ್ವಾಮಿಯಲ್ಲಿದ್ದುಕೊಂಡು, ಆತನಲ್ಲಿ ನೆಲೆಯಾಗಿದ್ದುಕೊಂಡು, ಆತನಲ್ಲಿದ್ದುಕೊಂಡು ಅಂತ ಸತ್ಯವೇದ ಹೇಳ್ತದೆ. ಆತನಲ್ಲಿದ್ದುಕೊಂಡು ನಾವು ಬೆಳಕಾಗಿದ್ದುಕೊಂಡು ಯಾವ ರೀತಿಯಿಂದ ನಡಿಬೇಕಂದ್ರೆ ಬೆಳಕಿನ ಫಲ ಕೊಡುವವರಾಗಿರಬೇಕು. ಬೆಳಕಿನ ಫಲ ಈ ಕ್ರಿಸ್ಮಸ್ ಹಬ್ಬ ಬೆಳಕಿನ ಫಲದಲ್ಲಿ ನಾವು ಮಾಡ್ತಾಯಿದ್ದೇವಾ? ಬೆಳಕಿನಲ್ಲಿ ನಾವು ಮಾಡ್ತಾಯಿದ್ದೇವಾ? ಯೇಸು ಕ್ರಿಸ್ತನಲ್ಲಿದ್ದು ನಾವು ಮಾಡ್ತಾಯಿದ್ದೇವಾ? ಪಾಪದಿಂದ ಬಿಡುಗಡೆ ಹೊಂದಿ ನಾವು ಮಾಡ್ತಾಯಿದ್ದೇವಾ? ಮತ್ತು ಇಲ್ಲೊಂದು ಹೇಳ್ತಾ ಇದೆ, ಉಪಕಾರ ಮಾಡಬೇಕು ಅಂತ. ಬೆಳಕಿನವರಾಗಿದ್ದುಕೊಂಡು ಉಪಕಾರ ಮಾಡಬೇಕು. ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವವರು ಉಪಕಾರ ಮಾಡಬೇಕು. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು. ಹಬ್ಬ ಆಗದೇ ಇರುವಂಥವರಿಗೆ ಸಹಾಯಕರಾಗಿರಬೇಕು. ಬಟ್ಟೆ ತೆಗೆದುಕೊಳ್ಳೋದಕ್ಕೆ ಆಗದೇ ಇರುವವರಿಗೆ ಬಟ್ಟೆ ತೆಗೆದುಕೊಳ್ಳುವಂತೆ ಸಹಾಯ ಮಾಡಬೇಕು. ಉಪಕಾರಿಗಳಾಗಿರಬೇಕು ಎನ್ನುವಂಥದ್ದು. ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳಬೇಕು. ನಾವು ನೀತಿವಂತರಾಗಿದ್ದೀವಾ? ನಾವು ಸತ್ಯವಂತರಾಗಿದ್ದೀವಾ? ನನ್ನ ಬಾಯಿಯಿಂದ ಸುಳ್ಳು ಹೊರಡ್ತಾ ಇದೆಯಾ? ನನ್ನಲ್ಲಿ ದುಷ್ಟತನ ಇದೆಯಾ? ಅನೀತಿಯಲ್ಲಿದ್ದೀನಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಸುಮ್ಮನೆ ವರ್ಷ ಕ್ರಿಸ್ಮಸ್ ಮಾಡಿದರೆ ಅದು ಉಪಯೋಗ ಇಲ್ಲ. ಆದ್ದರಿಂದ ನಾವು ಉಪಕಾರದಲ್ಲಿಯೂ ಸತ್ಯದಲ್ಲಿಯೂ ನೀತಿಯಲ್ಲಿಯೂ ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಬೆಳಕಿನವರಾಗಿ ನಡೆದು ಕ್ರಿಸ್ಮಸ್ ಮಾಡುವುದಾದರೆ ನಮ್ಮ ಕ್ರಿಸ್ಮಸ್ ಸಂಭ್ರಮದಿಂದ, ಸಡಗರದಿಂದ, ಸಂತೋಷದಿಂದ, ಸಮಾಧಾನದಿಂದ ಕೂಡಿದ್ದಾಗಿರುತ್ತದೆ. ಅದಕ್ಕಾಗಿ ಪ್ರಿಯರಾದ ದೇವಜನರೇ, ದೇವ ಮಕ್ಕಳೇ, ನಾವು ಈ ವರ್ಷದ ಕ್ರಿಸ್ಮಸ್ ಹೇಗೆ ಆಚರಿಸ್ತಾ ಇದ್ದೇನೆ ಎನ್ನುವಂಥದ್ದನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಕ್ರಿಸ್ಮಸನ್ನು ಆಚರಿಸೋಣ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಮತ್ತೊಂದು ಆವರ್ತಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಆಮೇನ್.